ಕಂದಾಯ ಇಲಾಖೆ, ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಮಂಡ್ಯ ಇವರ ಸಹಯೋಗದಲ್ಲಿ ಬೇಲೂರು ಗ್ರಾಮ ಪಂಚಾಯಿತಿ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮ ಚೆಸ್ಕಾಂ ಅಧ್ಯಕ್ಷರು ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ, ಜನಪರವಾದ ಆಡಳಿತ ವ್ಯವಸ್ಥೆ ರೂಪಿಸಲು ಜನತಾ ದರ್ಶನ ಕಾರ್ಯಕ್ರಮ ಮಾಡಲಾಗುತ್ತಿದೆ. ಹಿರಿಯ ಅಧಿಕಾರಿಗಳ ಮೂಲಕ ಈ ಸಮಸ್ಯೆಗಳಿಗೆ ಸ್ಪಂದಿಸಲಾಗುತ್ತಿದೆ. ಸರ್ಕಾರದ ವಿವಿಧ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ಕ್ಷಿಪ್ರವಾಗಿ ದೊರಕಿಸಲು ಜನತಾ ದರ್ಶನ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು ಜನರಿಗೆ ನೀಡಿದ ಭರವಸೆಯನ್ನು ಪ್ರಾಮಾಣಿಕವಾಗಿ ಈಡೇರಿಸಿದೆ. ಕೋಟ್ಯಾಂತರ ಜನರಿಗೆ ಅತಿ ಕಡಿಮೆ ಅವಧಿಯಲ್ಲಿ ವಿವಿಧ ಆರ್ಥಿಕ ನೆರವು ಯೋಜನೆಗಳನ್ನು ಯಾವುದೇ ಅಡೆತಡೆಗಳಿಲ್ಲದೆ ಅವರಿಗೆ ತಲುಪಿಸಿದೆ. ಇಡೀ ದೇಶಕ್ಕೆ ಗ್ಯಾರಂಟಿ ಯೋಜನೆಗಳು ಮಾದರಿಯಾಗಿದೆ ಎಂದರು. ಸುಮಾರು 18 ಸರ್ವೆ ನಂಬರ್ ಇದೆ. 1 to 5 ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯ ರಸ್ತೆಯಲ್ಲಿರೋದ್ರಿಂದ ಪ್ರಾಬ್ಲಮ್ಗಳು ಸಾಲ್ವ್ ಮಾಡೋಕ್ಕಾಯ್ತಾರೆ. ಮುಖ್ಯ ರಸ್ತೆಯಾಗಿರ್ತಕ್ಕಂಥ ಏನಾಗಿದೆ, ಒಬ್ಬೊಬ್ಬರಿಗೆ 2 ಸಲ ಗ್ರ್ಯಾಂಟ್ ಮಾಡಿಸ್ಕೊಂಡಿದ್ದಾರೆ. ಒಬ್ಬೊಬ್ಬರು ಒಂದು ನನ್ನ ರಸ್ತೆ ನಂದು ಈಗ ಮುಂದ್ಗಡೆ ಮಾಡ್ತಾ ಇದ್ದಾರೆ, ಜಮೀನ ವ್ಯವಸಾಯ ಮಾಡ್ತಾವ್ರೆ ಸುಮಾರು ವರ್ಷಗಳಿಂದ. ಅವ್ರಿಗೆ ಮಂಜೂರಾತಿ ಆಗಿರ್ತಕ್ಕಂಥದ್ದು ಎಲ್ಲೋ ಹಿಂದೆ ಮಂಜೂರಾತಿ ಆಗಿದೆ. ಈಗ ಅಲ್ಲಿ ಹೋಗಪ್ಪ ಅಂದರೆ ಅಲ್ಲಿರೋನು ಮುಂದಕ್ಕೆ ಬರೋ ಗಡಿ ಆಗೋನೆ ನಂದು ಅಂತಾನೆ. ಇವ್ರು ಅಲ್ಲಿಗೆ ಹೋಗೋಕೆ ರೆಡಿ ಇಲ್ಲ, ಅವ್ರು ಇಲ್ಲಿಗೆ ಹೋಗೋಕೆ ರೆಡಿ ಇಲ್ಲ. ಆದರೆ ಮಾಡ್ತಾ ಇದ್ದಾಗಿ ನಿಮ್ಮ ಜಮೀನು ನಿಮ್ಗೆ ಉಳ್ಕತ್ತೆ. ಒಂದೇ ಒಂದು ನಮಗೆ ನೀವು ಮಾಡ್ತಾ ಇರೋ ಕೆಲಸ ಅಂದರೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಿಂಗೆ ಇರಲಿ, ಅವರೇ ವ್ಯವಸಾಯ ಮಾಡಲಿ, ಏನು ಮಾಡ್ದಂಗೆ ಅದೊಂದಾರ ಉಳಿಸ್ಕೊಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ. ನಮ್ಮ ತಹಶೀಲ್ದಾರ್ ಅವ್ರಿಗೆ ಇದೊಂದು ನಿಮ್ಗೆ ಗೊತ್ತಿರೋದು, ಈಗ ಇದಕ್ಕೆ ಎಲ್ಲ 1 to 5 ಆಗಿ ಅವ್ರಿಗೆ ಹೆಸರಿಗೆ ಬಂದ್ಬಿಟ್ರೆ ಹೆಸರಿಗೆ ಮಾರ್ಬಿಡ್ತಾರೆ. ನಿಜ ಇಲ್ವಾ? ನಾನು ಒಂದು ನೋವಿನ ಸಂಗತಿ ಅಂದರೆ ನಮ್ಮ ತಾತಿರೋ, ನಮ್ಮ ಅಪ್ತಿರೋ, ಮುದ್ದಾತಿರೋ ಒಂದೇ ಒಂದು ಕುಂಟನ್ನು ಜಮೀನು ಕಳೀಲಿಲ್ಲ, ಒಂದು ಕುಂಟೆ ಕಳೀಲಿಲ್ಲ. ಯಾರ್ದಾರ ಜಮೀನು ಸಿಕ್ಕಿದ್ರೆ ಏನಾರ ಮಾಡಿ ಜಮೀನು ತಗೋಕ್ಕೆ ಎಷ್ಟು ಬೇಕು ಅವತ್ತು ದುಡ್ಡಿನ ಕಷ್ಟ ದೊಡ್ಡಗೆ, ಅವಾಗ ದೊಡ್ಡ ಪ್ರೀತಿ, ದೊಡ್ಡ ಇದು. ನಿಮಗೆ ಜಮೀನ್ದಾರು ಜಾಸ್ತಿ, ನಿಮಗೆ ಜಮೀನುಗಳು ಜಾಸ್ತಿ, ನಮಗೆ ಜಮೀನು ಕಡಿಮೆ. ನಮ್ಮ ಊರು ದೊಡ್ಡದಿರ್ಬೋದು, ನಮಗೆ ಜಮೀನು ಕಡಿಮೆ. ನಮ್ಮಲ್ಲೆಲ್ಲ 10 ಗುಂಟೆ 20 ಗುಂಟೆ ನನಗೆ ಬಂದಿರೋವೆ. ನಾನು ನನ್ನ ತಮ್ಮ ಹಂಚ್ಕೊಂಡ್ರೆ 6-7 ಎಕರೆ ಅವೆ. ನನಗೆ 3.5 ಎಕರೆ, ನನ್ನ ತಮ್ಮನ 3.5 ಎಕರೆ ಬರುತ್ತೆ. ಹಿಂಗೆ ಇರೋ ವ್ಯವಸ್ಥೆಯಲ್ಲಿ ನಿಮಗೆ 3 ಎಕರೆ 4 ಎಕರೆ 5 ಎಕರೆ ಹಿಂಗೆ ಜಮೀನವೆ. ದಯವಿಟ್ಟು ಮಾರಬೇಡಿ. ನಿಮ್ಮ ಮಕ್ಕಳಿಗೆ ಏನಾದ್ರು ಆಸ್ತಿ ಉಳಿಸಿದ್ರೆ ಮುಂದಕ್ಕೆ ಈ ಭೂಮಿ ತಾಯಿ ಮಾತ್ರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಜನತಾ ದರ್ಶನದಲ್ಲಿ ಪೌತಿ ಖಾತೆ ಆಂದೋಲನ, ಪಿಂಚಣಿ ಅದಾಲತ್, ಪಂಚಾಯಿತಿ ಇ ಸ್ವತ್ತು ಆಂದೋಲನ, ಇಲಾಖಾವಾರು ಅರ್ಜಿಗಳನ್ನು ಸ್ವೀಕರಿಸಿದರು. ಕೆಲ ಅರ್ಜಿಗಳಿಗೆ ಸ್ಥಳದಲ್ಲೇ ಪರಿಹಾರ ನೀಡಿದರೆ ಕೆಲ ಅರ್ಜಿಗಳನ್ನು ವಿಲೆಗಾಗಿ ಆಯಾಯ ಇಲಾಖೆಗೆ ರವಾನಿಸಲಾಯಿತು. ಶಾಲೆಗೆ ಒಬ್ಬರು ಶಿಕ್ಷಕರನ್ನು ನಿಯೋಜನೆ ಮಾಡಿಕೊಡುವ ಬಗ್ಗೆ ಅರ್ಜಿ ಸಂಖ್ಯೆ 21 ಅದನ್ನ ನೋಡಿ ಒಂದ್ಸಲ. ಯಾಕಂದ್ರೆ ಇಲ್ಲಿ 1 to 5 ಮಾಡುವಾಗ ಇವರು ಎಲ್ಲ ಡಬಲ್ ಗ್ರಾಂಟು, ಸಿಂಗಲ್ ಗ್ರಾಂಟ್ ಎಲ್ಲ ಮಾಡಿ ಆ ಡಬಲ್ ಗ್ರಾಂಟ್ಗೆ ತಮ್ಮನ್ಗೊಂದು ಮಾಡೋದು. ಈಗ ನಾನಿದ್ರೆ ನಾನು ಬಾಬು ರಮೇಶ, ನನ್ನ ತಮ್ಮ ಹರ್ಷ, ಒಂದರಲ್ಲೇ ಕಿದ್ದುಬಿಡೋದು ಇವರೇ. ಅದು ಜೆರಾಕ್ಸ್ ತಗೋದು, ಅದನ್ನ ನಮ್ಮಂಥವ್ರ ಕೈಲಿ ಹೇಳಿಸಿ ಪುನಃ ಅದನ್ನ ಒರಿಜಿನಲ್ ಮಾಡೋದು. ಸರ್ ಅದೇ ಒರಿಜಿನಲ್ಲು, ಅದಕ್ಕೊಂದು ಇದು ನೀವು ಮಾಡ್ತಿರಲ್ಲ ಏನ ಅಟೆಸ್ಟೆಡ್ ಅಲ್ಲ ಸರ್. ಈಗ ಮಿಸ್ಸಿಂಗ್ ಕರ್ತ ಮಾಡಿಸೋದು, ಮಿಸ್ಸಿಂಗ್ ಫೈಲ್ ಮಾಡೋದು, ಮಿಸ್ಸಿಂಗ್ ಫೈಲ್ ಮಾಡಿ ಮಿಸ್ಸಿಂಗ್ ಫೈಲ್ ಸ್ಟೇಟ್ ಮಾಡಿ ನನಗೊಂದು ನನ್ನ ತಮ್ಮನಿಗೊಂದು ಮಂಜೂರಾತಿ ಆಗಿರೋದು ನನಗೆ ಮಾತ್ರ. ಇದೇ ಸಂದರ್ಭದಲ್ಲಿ ಶಾಸಕರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದರು. ಸಾರ್ವಜನಿಕರು ಶಿಬಿರದ ಸದುಪಯೋಗ ಪಡಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಎಂ, ಬೇಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುವರ್ಣವತಿ, ತಹಶೀಲ್ದಾರ್ ವಿಶ್ವನಾಥ್, ಇಒ ಲೋಕೇಶ್ ಮೂರ್ತಿ, ಕೆಡಿಎಲ್ಆರ್ ಮಮತಾ, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್, ರಾಜಸ್ವ ನಿರೀಕ್ಷಕ ಅರವಿಂದ್, ರೋಹಿತ್, ಪಿಡಿಒ ಸಿದ್ದರಾಜು, ಕಾರ್ಯದರ್ಶಿ ಆಕಾಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಸದಸ್ಯರು ಹಾಗೂ ತಾಲೂಕು ಮಟ್ಟದ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು.